ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಮಾತಾಡೋಕ್ಕೆ ಬರ್ತಾಯಿಲ್ಲ ಅಷ್ಟೇ. ಏನಪ್ಪ ನಾನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಕೆಲವರು ತುಂಬ ತಮ್ಮಂದಿರು ಕ್ವಶನ್ಸ್ ಆಗ್ತಾರೆ. ಆಗ ನಾನು ತುಂಬ ದುಡಿತೀನಿ, ಬಟ್ ಆದರೂ ನನಗೆ ಮನೇಲಿ ಕೇರ್ ಮಾಡಲ್ಲ, ಬೆಲೆ ಕೊಡಲ್ಲ. ನಾನು ಎಷ್ಟು ದುಡಿದ್ರೂ ನನಗೆ ಫ್ರೆಂಡ್ಸೇ ಆಗಲಿ ಎಲ್ಲನೇ ಆಗ್ಲಿಕ್ಕ ತುಂಬ ಇದು ಮಾಡ್ತಾ ಇದ್ದೀರಕ್ಕ, ನಾನು ಏನು ಮಾಡಲಿ ಅಂತ. ಸೊ ನನ್ನ ಪ್ರಕಾರ ನಾನು ಹೇಳೋದು ಒಂದೇ, ಯಾರು ಏನಾದರೂ ಅಂದ್ಕೊಂಡು ಹೋಗಲಿ, ಹಾಳಾಗಿ ಹೋಗಲಿ, ತಮ್ಮ ನಿನಗೊಂದು ಮಾತು ಹೇಳ್ತೀನಿ, ನಿನ್ನ ಕೆಲಸದ ಮೇಲೆ ನಿಷ್ಠೆಯಿಂದ ಕೆಲಸ ಮಾಡು, ಅಷ್ಟೇ ಸಾಕು. ಜನ ಏನಂತಾರೆ, ಫ್ಯಾಮ್ಲಿ ಏನಂತಾರೆ ಬೇಡೇ ಬೇಡ. ಇನ್ನೊಂದು, ಆ್ಯಕ್ಚುಲಿ ಫ್ರೆಂಡ್ಸ್ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಫ್ಯಾಮ್ಲಿ ಅಂತೂ ಪ್ರತಿಯೊಂದು ಗಂಡಿಗೂ ಅರ್ಥ ಮಾಡ್ಕೋಬೇಕು. ಕೆಲವು ಫ್ಯಾಮ್ಲೀಸ್ ಹೆಂಗಿರುತ್ತೆ ಗೊತ್ತಾ, ಸಪೋಸ್ ಇಬ್ಬರು ಅಣ್ತಂಬ್ರು ಇದ್ದರೆ ಅದರಲ್ಲಿ ದೊಡ್ಡವ ದುಡಿತಾನೆ, ಸಣ್ಣವನು ದುಡಿಯಲ್ಲ. ಸೊ ಅದರಲ್ಲಿ ನಾನು ಪಿನ್ ಮಾಡಿ ಹೇಳ್ತಾ ಇದ್ದಿಲ್ಲ, ಬಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ತಾಯಿ ಏನು ಮಾಡ್ತಾಳೆ, ಯಾವ ಮಗ ದುಡಿತಾನೆ ಅಲ್ಲ, ಸೊ ಅವನಿಗೆ ಜಾಸ್ತಿ ಕೇರ್ ಮಾಡೋದು, ಪ್ರೀತಿ ಕೊಡೋದು, ಕಾಳಜಿ ವಹಿಸೋದು, ಈ ಥರ ಮಾಡ್ತಾರೆ. ಸೊ ಯಾವನು ದುಡಿಯಲ್ಲ ಅವನಿಗೆ ಅಷ್ಟಕ್ಕಷ್ಟೇ ಲಿಮಿಟ್ ಮೇಲೆ ಇಡೋದು. ಸೊ ಬೇಡ, ಯಾಕಂದರೆ ನೀವು ತಾಯಿಗೆ ಬೇಗ ಮಾಡೋದು ಬರಲ್ಲ. ಬಟ್ ಕೆಲವ್ರು ತಾಯಿಂದಿರು ಮಾತ್ರ ಈ ಥರ ಬಿಹೇವಿಯರ್ ಮಾಡ್ತಾರೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಮ್ಮ 5 ಬರಳುಗಳು ಸೇಮ್ ಇರಲ್ಲ. ಹಾಗಂತ ಎಲ್ಲ ಮಕ್ಕಳು ಸೇಮ್ ಇರಲ್ಲ. ಈ ಜನ್ಮ ನಾವೇ ಕೊಡ್ತೀವಿ, ಜನ್ಮ ನಾವೇ ಕೊಡ್ತೀವಿ, ಹಾಗಂತ ಎಲ್ಲ ಮಕ್ಕಳು ಒಂದೇ ರೀತಿ ಇರಲ್ಲ. ಎಲ್ಲರ ಮೆಚುರಿಟಿ ಒಂದೇ ಇರಲ್ಲ, ಮೈಂಡು ಒಂದೇ ಇರಲ್ಲ, ವಿಚಾರ ಒಂದೇ ಇರಲ್ಲ. ಯಾರ್ಯಾರ ಸ್ವಭಾವ ಬೇರೆ ಆಗುತ್ತೆ. ಕೆಲವರಿಗೆ ಎಲ್ಲ ರೀತಿ ಕ್ರೇಜಿ ಇರುತ್ತೆ, ಇನ್ನು ಕೆಲವ್ರಿಗೆ ಕ್ರೇಜಿ ಇರಲ್ಲ. ಸೊ ನನ್ನ ಪ್ರಕಾರ ತಮ್ಮ ನಿನ್ನ ಲೈಫ್ನಲ್ಲಿ ಏನು ಬೇಕಾದ್ ಮಾಡು, ಹೆಂಗೆ ಬೇಕಾದ್ರೂ ದುಡಿ, ಬಟ್ ನಿಯತ್ತಿಂದ ದುಡಿ. ಅದಕ್ಕೆ ಬೆಲೆನೂ ಇರುತ್ತೆ, ಒಳ್ಳೆ ವ್ಯಾಲ್ಯೂನೂ ಸಿಗುತ್ತೆ, ಮುಂದೆ ಒಳ್ಳೆ ರಿಸಲ್ಟು ಸಿಗುತ್ತೆ. ಅದು ಬಿಟ್ಟು ಫ್ಯಾಮ್ಲಿ ಏನೋ ಅಂತದೆ, ಜನ ಏನೋ ಅಂತಾರಂತ ನೀನು ತಪ್ಪು ದಾರಿ ಹಿಡಿಯೋದು, ಅಥವಾ ನನ್ನ ಫ್ಯಾಮ್ಲಿ ನಂಗೆ ಕೇರ್ ಮಾಡ್ತಾ ಇಲ್ಲ ಅಂತ ನಾನು ಮತ್ತೊಂದು ಕಲಿಯೋದು ಬೇಡ. ನೀನು ಒಳ್ಳೆತನನೇ ನಾಳೆ ನಿನ್ನ ಕೈ ಹಿಡುತ್ತೆ. ಇನ್ನೊಂದು, ಕೆಲವು ಕೆಲಸದಲ್ಲಿ ಎಷ್ಟೋ ತಮ್ಮದೇರು ನಾಯಿ ಥರ ದುಡಿತಾರೆ. ನಿಜವಾಗ್ಲೂ ಅವ್ರಿಗೆ ಕಂಪ್ನಿಯಲ್ಲೂ ವ್ಯಾಲ್ಯೂ ಇರಲ್ಲ, ಬಟ್ ಅವ್ರು ದುಡಿಯೋದು ಎದಕ್ಕೆ ಗೊತ್ತಾ, ನನ್ನ ಫ್ಯಾಮ್ಲಿ, ನನ್ನ ತಂಗಿ, ನನ್ನ ತಾಯಿ, ನನ್ನ ತಂದೆ ತಾಯಿ, ನನ್ನ ಕರಿಯರು ಒಂದು ಒಳ್ಳೆ ಚೆನ್ನಾಗಿ ಒಂದು ಲೆವೆಲ್ಲಿಗೆ ಬರಲಿ ಅಂತ ಅವ್ರು ದುಡಿತಾರೆ. ಬಟ್ ಕೆಲವ್ರು ಏನು ಮಾಡ್ತೀರಾ, ಪಿನ್ ಮಾಡಿ ಹೇಳ್ತಾ ಇದ್ದಿಲ್ಲ, ಜಸ್ಟ್ ಒಂದು ಎಕ್ಸಾಂಪಲ್. ಕೆಲವ್ರು ಏನು ಮಾಡ್ತಾರೆ ಗೊತ್ತು, ನನ್ನ ಮಗ ಅವನು ಎಷ್ಟೇ ದುಡಿಲಿ ಅವನಿಗೆ ವ್ಯಾಲ್ಯೂನೇ ಇರಲ್ಲ. ಅವರು ಒಂದೇ ಅನ್ಕೋತಾರೆ, ನೀನೇನು ದುಡಿತೀಯಾ, ಅದರಲ್ಲಿ ಹೊಸದು, ನೀ ಗಂಡಸು, ನೀನು ದುಡಿಲೇಬೇಕು. ಅಲ್ಲಪ್ಪ, ಗಂಡಸಿಗೂ ವ್ಯಾಲ್ಯೂ ಇದೆ, ಅವರಿಗೂ ಮನಸ್ಸು ಇರುತ್ತೆ, ಅವರಿಗೂ ಫೀಲಿಂಗ್ಸ್ ಇರುತ್ತೆ, ಅವರು ಇದೇ ಥರ ಬದುಕಬೇಕು ಅಂತ ಆಸೆ ಕನಸುಗಳು ಇರುತ್ತೆ. ಅವರೆಲ್ಲನೂ ಸುಟ್ಟಾಕಿ ಒಂದು ಫ್ಯಾಮ್ಲಿಗೋಸ್ಕರ ನಾವು ಮಿಡಲ್ ಕ್ಲಾಸ್ ಫಸ್ಟ್ ಅವ್ರ ಮೈಂಡಲ್ಲಿ ಇಟ್ಕೊಂಡು ಅವ್ರು ಬದುಕ್ತಾರೆ. ಸೊ ನನ್ನ ಪ್ರಕಾರ ಯಾರು ಮಿಡಲ್ ಕ್ಲಾಸ್ ಅಂತ ಬದುಕ್ತಾರಲ್ಲ, ನಿಜವಾಗ್ಲೂ ಅವನೇ ಲೈಫ್ನಲ್ಲಿ ಮುಂದೆ ಬರೋದು. ಅದು ಬಿಟ್ಟು ಶೋಕಿಗೋಸ್ಕರ ಬದುಕ್ತಾರಲ್ಲ, ಅವ್ರ ಹತ್ರ ಆ್ಯಕ್ಚುಲಿ ಏನೂ ಇರಲ್ಲೇ, ಬಟ್ ನನ್ನ ಹತ್ರ ಎಲ್ಲನೂ ಇದೆ ಅಂತ ಬಿಹೇವಿಯರ್ ಮಾಡ್ಕೊಂಡು ಶೋಕಿಗೋಸ್ಕರ ಬದುಕ್ತಾರಲ್ಲ, ಅವ್ರ ಲೈಫ್ನಲ್ಲಿ ಯಾವತ್ತೂ ಮುಂದೆ ಬರಲ್ಲ. ಸೊ ನಾನು ಹೇಳೋದು ಒಂದೇ, ಎಂಥದೇ ತಂದೆ ತಾಯಿ ಇರಲಿ, ಅವ್ರಿಗೆ ಹೇಳೋದು ಒಂದೇ ಹೇಳ್ತಿದ್ದೀನಿ, ನಿಮ್ಮ ಮಕ್ಕಳಿಗೆ ನೀವು ಕೇರ್ ಮಾಡಿ, ಪ್ರೀತಿ ತೋರಿಸಿ, ಅವನು ದುಡದೇ ಇರಲಿ. ಕೆಲವರು ತಮ್ಮಂದಿರ ಲೈಫ್ ಹೆಂಗೆ ಗೊತ್ತಾ, ಅವರಿಗೆ ಜಸ್ಟ್ ಒಂದು ಊಟ ಮಾಡೋದು ತಾಟು ಎತ್ತಿಡೋಕ್ಕೆ ಆಗಲ್ಲ, ಆದರೂ ಇವತ್ತು ಅವ್ರು ಬಟ್ಟೆ ಒಕ್ಕೋತಾರೆ, ತಮ್ಮದು ಅಡುಗೆ ಮಾಡ್ಕೋತಾರೆ, ಕೆಲಸದಲ್ಲಿ ನಾಯಿ ಥರ ಅವ್ರಿಗೆ ಬಿಹೇವಿಯರ್ ಮಾಡಿದ್ರು ಎಲ್ಲನೂ ಸಹನ್ ಮಾಡ್ಕೋತಾರೆ, ಎಲ್ಲನೂ ಹೊಂದ್ಕೊಂಡು ಹೋಗ್ತಾರೆ. ಯಾಕೆ ಗೊತ್ತಾ, ನಾವು ಮಿಡಲ್ ಕ್ಲಾಸು, ನಮ್ಗೆ ಯಾವ ರೀತಿ ಏನೋ ತೊಂದರೆ ಬೇಡ, ನಮ್ಮ ತಂದೆ ತಾಯಿ ನಮಗೆ ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂತ ಯಾವಾಗ ನಿಮ್ಮ ಮಕ್ಕಳು ನಿಮಗೆ ಸಪೋರ್ಟ್ ಮಾಡ್ತಾರಲ್ಲ, ನೀವು ತಂದೆ ತಾಯಿಯಾಗಿ ಸಪೋರ್ಟ್ ಮಾಡಿ. ಅದು ಬಿಟ್ಟು ನೀವು 4 ಜನರ ಹತ್ರ ಅವನು ಸ್ವಲ್ಪ ದುಡ್ಲಿಲ್ಲ ಅಂದರೆ ಅವನು ದುಡಿಯಲ್ಲ, ಅವ್ನು ಕೆಲಸ ಮಾಡಲ್ಲ, ಅವನು ಹಿಂಗೆ ಹಾಗೆ ಬೇಡ. ಕೆಲವರು ಇದಕ್ಕೂ ಕಮೆಂಟ್ ಮಾಡ್ಬೋದು, ಆ ಥರ ತಂದೆ ತಾಯಿ ಇರಲ್ಲ ಅಕ್ಕ ಅಂತ. ಇರ್ತಾರೆ, ಬಟ್ ಆ ತಂದೆ ತಾಯಿ ಬೇಕು ಅಂತ ಅಂತಾರೋ ಏನೋ ಗೊತ್ತಿಲ್ಲದೆ ಅಂತಾರೋ, ಐ ಡೋಂಟ್ ನೋ. ಬಟ್ ಆ ಥರ ನೀವು ಯಾವ ಮಕ್ಕಳಿಗೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಪ್ರತಿಯೊಂದು ಗಂಡಿಗೂ ಅವ್ರದ್ದೇ ಆದಂಥ ಅಧಿಕಾರ ಇದೆ, ವ್ಯಾಲ್ಯೂ ಇದೆ, ಫೀಲಿಂಗ್ ಇದೆ, ಆಸೆ ಇದೆ, ಕನಸಿದೆ.
ಅದು ಎಲ್ಲನೂ ಕಟ್ಟಿಟ್ಟು ಒಂದು ಸೈಡ್ನಲ್ಲೇ ಇಡ್ತಾರಲ್ಲ, ಆ ಸೈಡ್ನ ನೀವು ಜೊತೆ ತಗೊಂಡು ಮುಂದೆ ನಡೆಸಿದ್ರೆ ನಾಳೆ ಮಕ್ಕಳ ಲೈಫು ಒಳ್ಳೆಯದು, ಮಕ್ಕಳನ್ನ ನೀವು ಜನ್ಮ ಕೊಟ್ಟಿದ್ದಕ್ಕೆ ನಿಮ್ಮ ಲೈಫು ಒಳ್ಳೆಯದು. ಅದು ಬಿಟ್ಟು ಯಾರೋ 4 ಜನ ಏನೋ ಹೇಳ್ತಾರಂತ ಅದು ನಿಮ್ಮ ಮಕ್ಕಳದು. ಈಗ ಫಾರ್ ಎಕ್ಸಾಂಪಲ್ ಜಾಸ್ತಿ ಹಳ್ಳಿಯಲ್ಲಿ ಏನಾಗುತ್ತೆ ಗೊತ್ತಾ, ಕೆಲವು ಇವಾಗ ಸಪೋಸ್ ನಾನು ಚೆನ್ನಾಗಿ ಓದಿಲ್ಲ, ನನ್ನ ಫ್ರೆಂಡ್ ಚೆನ್ನಾಗಿ ಓದಿದ್ದಾಳೆ, ಸೊ ಇಲ್ಲಿ ನನ್ನ ಪೇರೆಂಟ್ಸ್ ಏನು ಮಾಡ್ತಾರೆ ಗೊತ್ತು, ನೋಡು ಅವಳು ಎಷ್ಟು ಚೆನ್ನಾಗಿ ಓದಿದ್ದಾಳೆ, ಅವ್ರಿಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಆವಾಗಲೇ ಹೇಳಿದ್ದೀನಿ ಎಲ್ಲರ ಮೈಂಡ್ಸೆಟ್ಟು ಒಂದೇ ಇರಲ್ಲ. ಸೊ ಹಾಗಾಗಿ ಅವನು ಮುಂದೆ ಹೋಗಿದ್ದೇನೆ ಅಂದರೆ ನಾನು ಹೋಗ್ಬೇಕಂತ ಹಂಗೇನಿಲ್ಲ. ಅವನಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅವ್ನು ಮುಂದೆ ಹೋಗಿದ್ದಾನೆ, ನಂಗೆ ಬೇರೆದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಅದು ಓದ್ತೀನಿ. ಸೊ ಇನ್ನೊಬ್ಬರ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಕಂಪೇರ್ ಯಾವತ್ತೂ ಹೋಗೋಕ್ಕೆ ಹೋಗಬೇಡಿ. ನೀವು ಕಂಪೇರ್ ಮಾಡಿ 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 ನಿಮ್ಮ ಮಕ್ಕಳ ವ್ಯಾಲ್ಯೂ ನೀವೇ ಕಡಿಮೆ ಮಾಡ್ತಿದ್ದೀರ ಹೊರತು ಇನ್ಯಾರೂ ಇಲ್ಲ. ಸೊ ನನ್ನ ಅನಿಸಿಕೆ ಒಂದೇ, ಪ್ರತಿಯೊಂದು ಪೇರೆಂಟ್ಸು ನಿಮ್ಮ ಮಕ್ಕಳಿಗೆ ನೀವು ಸಪೋರ್ಟ್ ಮಾಡಿ. ಅದು ಹೆಣ್ಣೇ ಇರಲಿ ಗಂಡೇ ಇರಲಿ, ಯಾವುದೇ ಒಂದು ಮಗು ಇರಲಿ. ಸೊ ಪ್ಲೀಸ್ ದಿಸ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಸಪೋರ್ಟ್ ಮಾಡಿ. ಅದು ಬಿಟ್ಟು ಅವ್ರ ಮನಸ್ಸಿನಲ್ಲಿ ಏನೋ ಒಂದು ನೀನು ಮಾಡಲಾರ್ದವನು ಕೈಲಾರ್ದವನು ನೀವು ಅಂದರೆ ಅವ್ನು ಅದೇ ಮೈಂಡಲ್ಲಿ ಇಟ್ಕೊಂಡು ಏನೋ ಒಂದು ನಾಳೆಗೆ ಮಾಡಕ್ಕೆ ಹೋಗ್ಬೇಕಂದ್ರೆ ನನಗೆ ನನ್ನ ತಂದೆ ತಾಯಿನೇ ಹಿಂಗಂದ್ರು ನಾನು ಎದಕ್ಕೋ ಯೂಸ್ ಇಲ್ಲ ಅಂತೆ ಎಷ್ಟೋ ಮುದ್ದತ್ತೆ ಮಕ್ಕಳು ಸುಸೈಡು ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲ ಅಂತ ಹೇಳಕ್ಕೆ ಹೋಗಬೇಡಿ. ಬಿಕಾಸ್ ಫಸ್ಟ್ ವ್ಯಾಲ್ಯೂ ಕೊಡೋದೇ ಮಕ್ಕಳು ಪೇರೆಂಟ್ಸ್ನ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾವಾಗ ಪೇರೆಂಟ್ಸ್ ಮಕ್ಕಳನ್ನ ಅರ್ಥ ಮಾಡ್ಕೋತಾರಲ್ಲ ಅವಾಗ ಮಕ್ಕಳು ತಾನಾಗೆ ತಂದು ಸ್ಟೆಪ್ ಬೈ ಸ್ಟೆಪ್ ಮುಂದೆ ಬರ್ತಾರೆ. ಸೊ ಇದು ನನ್ನ ಅನಿಸಿಕೆ. ಸೊ ಮಕ್ಕಳು ಇನ್ನೊಂದು ಸರಿ ಹೇಳ್ತಿದ್ದೀನಿ, ಯಾವ ಮಕ್ಕಳು ದುಡೀಲಿ ಬಿಡಲಿ, ನಿಮ್ಮ ಪ್ರೀತಿ ನಿಮ್ಮ ಕೇರು ನಿಮ್ಮ ಕನಸನ್ನು ಎಲ್ಲಕ್ಕಿಂತ ಜಾಸ್ತಿ ನಿಮ್ಮ ಆಶೀರ್ವಾದ ನಿಮ್ಮ ಮಕ್ಕಳ ಹಿಂದ್ಗಡೆ ಇದ್ದರೆ ಎಂಥದೇ ಕೈಲಾರ್ದ ವ್ಯಕ್ತಿನೂ ಸಾಧಿಸಿ ತೋರಿಸ್ತಾನೆ. ಇದು ನನ್ನ ಅನಿಸಿಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಯಾವ ವಿಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಓಕೆ, ಟಾಟಾ, ಬಾಯ್.